ಸಂಘದ ವಿರುದ್ಧ ಒಂದು ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸುಳ್ಳು ಆರೋಪದ ವಿರುದ್ಧ ಬೆಳೆನಳ್ಳಿ ಸಹಕಾರಿ ಸಂಘದ ಆಡಳಿತ ಸಮಿತಿ ವತಿಯಿಂದ ಇವತ್ತು ಮಜ್ಜಾರು ದೇವಸ್ಥಾನದಲ್ಲಿ ನಾವೆಲ್ಲ ಅವರು ಹೇಳಿದ ಹೇಳಿಕೆಯ ವಿರುದ್ಧ ಇವತ್ತು ನಾವು ಪ್ರಮಾಣ ಮಾಡಿ ಇಲ್ಲಿಗೆ ಬಂದಿರ್ತೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಉದಯವಾಣಿ ಪತ್ರಿಕೆಯ ಪತ್ರಕರ್ತರಿಗೆ ಮತ್ತು ವಿಜಯವಾಣಿ ಪತ್ರಕರ್ತರಿಗೆ ಎಲ್ಲ ಪತ್ರಕರ್ತರನ್ನು ನಾನು ಸ್ವಾಗತಿಸುತ್ತಾ, ಬಿಳಿನೆಲೆ ಸಿ ಬ್ಯಾಂಕಿನ ಪ್ರಕರಣ ಬಹಳಷ್ಟು ಹಿಂದಿನಿಂದ ಮ್ಯಾನೇಜರ ಅಪಾಯಿಂಟ್ಮೆಂಟ್ ನಡೀತಾ ಇದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ಹಿಂದೆ ಹೈಕೋರ್ಟಿನ ಆದೇಶದ ಪ್ರಕಾರ ನಾವು ರಂಜಿತ್ ಅವರನ್ನ ನೇಮಕಾತಿ ಮಾಡಿಕೊಳ್ಳಬೇಕಂತ ಆದೇಶ ಬಂದಿತ್ತು. ಅದನ್ನ ಆಡಳಿತ ಸಮಿತಿಯವರು ಪಾಲಿಸಲಿಲ್ಲ ಅಂತ ಎನ್ನ ಕಾರಣಕ್ಕೆ ನಮಗೆ AR ಕೋರ್ಟಿನಿಂದ ಸೂಪರ್ ಸೀಡಿಗಾಗಿ ನಮಗೆ ನೋಟಿಸ್ ಕೊಟ್ಟಿದ್ರು, ಸೂಪರ್ ಸೀಡ್ ಮಾಡಲಿಕ್ಕೆ. ಈ ಸೂಪರ್ ಸೀಡುವ ಹಂತಕ್ಕೆ ನಾವು ಕೋರ್ಟ್ ಆದೇಶವನ್ನು ಪಾಲಿಸಲೇಬೇಕಾಗಿ ನಾವೆಲ್ಲ 12 ಜನ ನಿರ್ದೇಶಕರು ಒಟ್ಟು ಸೇರಿ 28ನೇ ತಾರೀಕು ಆ ನೋಟಿಸಿನ ನಂತರದ 28ನೇ ತಾರೀಕಲ್ಲಿ ನಾವು ಎಲ್ಲ ಸೇರಿ ಇವರನ್ನ ಕೋರ್ಟ್ ಆದೇಶ ಪಾಲನೆಗಾಗಿ ನಾವು ನೇಮಕಾತಿಯನ್ನು ಮಾಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಅವರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮದೇ ನಿರ್ದೇಶಕರಾದ ರಮೇಶ್ ವಾಲ್ತಾಜೆ ಇವರು ಸಿ ಬ್ಯಾಂಕಿನಲ್ಲಿ ಹಳೆ ಮನೆ ರಿಪೇರಿಗೆ ಒಂದು ಲೋನ್ ವ್ಯವಸ್ಥೆ ಇದೆ, 12% ಬಡ್ಡಿದ್ದು. ಅದರಲ್ಲಿ ಅವರು 20 ಲಕ್ಷ ಲೋನ್ ಮಾಡಿದರು ಅವರ ವೈಯಕ್ತಿಕ ಕೆಲಸಕ್ಕಾಗಿ. ಇದನ್ನ ಅವರು ವೈಯಕ್ತಿಕ ಕೆಲಸ ಮಾಡಿದ್ದನ್ನ 12 ಲಕ್ಷ ಹಣವನ್ನ 20 ಲಕ್ಷ ಹಣವನ್ನ ನಿರ್ದೇಶಕರಿಗೆ 4 ಜನ ನಿರ್ದೇಶಕರಿಗೆ ಹಂಚಿದ್ದಾರೆ ಅದನ್ನು ಅಂತ ಹೇಳುವಂತ ಆರೋಪ. ಅದನ್ನ ಮ್ಯಾನೇಜರ್ ಮತ್ತೆ ಮುಂದೆ ಕಟ್ಟಿಕೊಂಡು ಬರುವುದು, ಆ ಹಣವನ್ನ ಮ್ಯಾನೇಜರ್ ಕಟ್ಟಿಕೊಂಡು ಬರುವಂತ ಇರುವಂತಹ ಸುಳ್ಳು ಆರೋಪವನ್ನು ಮಾಡಿರುತ್ತಾರೆ. ಇದು ಒಂದು ಮಾಧ್ಯಮದಲ್ಲಿ ಜಾಲತಾಣದಲ್ಲಿ ಬಂದನ್ನು ನಾವು ಗಮನಿಸಿದ್ದೇವೆ. ನಾವು ಸಿ ಬ್ಯಾಂಕ್ ಒಂದು ಸಾರ್ವಜನಿಕ ಜವಾಬ್ದಾರಿ ಸಂಸ್ಥೆ ಆದ ಕಾರಣ ನಾವು ಸಾರ್ವಜನಿಕರಿಗೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಅವಶ್ಯಕತೆ ಇರುವುದರಿಂದ ಇದಕ್ಕೆ ನಾವು ಯಾರು ಇದಕ್ಕೆ ಸುದ್ದಿಯನ್ನ ಪ್ರಚಾರ ಮಾಡಿ ಅದನ್ನ ತಯಾರು ಮಾಡಿ ಅದಕ್ಕೆ ಬೆಂಬಲ ಕೊಟ್ಟು ಆ ಮಾಧ್ಯಮ ಕೊಟ್ಟಿರ್ತಾರೆ ಅವರ ವಿರುದ್ಧ ಇವತ್ತು ನಾವು ಮಜ್ಜಾರು ದೇವಸ್ಥಾನದಲ್ಲಿ ನಾವೆಲ್ಲರೂ ನಿರ್ದೇಶಕರು ಹೋಗಿ ಈ ರೀತಿಯ ಪ್ರಕರಣ ನಡೆದಿಲ್ಲ, ಅವರು ಸಾಲ ತೆಗೆದದ್ದು ಅವರ ವೈಯಕ್ತಿಕ ಖರ್ಚಾಗಿ, ಮತ್ತರಿಂದ ಯಾವುದೇ ಹಣವನ್ನ ಆ ರೀತಿ ಹಂಚೋನಾಗ್ಲಿಲ್ಲ, ಮ್ಯಾನೇಜರ್ ಕೂಡ ನಾನು ಸಾಲವನ್ನ ಕಟ್ತೇನೆ ಅಂತೇಳಿ ಎಲ್ಲಿ ಅವರು ಹೇಳಲಿಲ್ಲ ಅಂತ ಹೇಳುವಂತ ಎಲ್ಲಾ ಹೇಳಿಕೆಗಳನ್ನ ಇವತ್ತು ಆ ದೈವದ ಸಾನ್ನಿಧ್ಯದಲ್ಲಿ ಹೇಳಿ ಪ್ರಮಾಣ ಮಾಡಿ ಇದು ನಮಗೆ ಆದಷ್ಟು ಶೀಘ್ರವೇ ಯಾರಿದನ್ನ ಪ್ರಚಾರ ಮಾಡಿದ್ದಾರೆ, ಯಾರು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅದೆಲ್ಲ ಗೊತ್ತಾಗಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ತಗೊಂಡು ಬಂದು ಇವತ್ತು ಮಾಧ್ಯಮದ ಮುಂದೆ ನಾವು ಈ ಸತ್ಯಾಂಶವನ್ನ ಹೇಳಲಿಕ್ಕೆ ನಿಂತದ್ದು. ಹಾಗಾಗಿ ಬಿಳಿನೆಲೆ ಸಿ ಬ್ಯಾಂಕಿನಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆದಿಲ್ಲ, ಇಂಥ ವ್ಯವಹಾರಗಳು ಯಾವುದು ಆಗಿಲ್ಲ. ನಮ್ಮಲ್ಲಿ ಏನಿದ್ರು ರೈತಾಪಿಯರಿಗೆ ಸಾಲ ಕೊಡುವಂತದ್ದು ರೈತರ ಹಿತದೃಷ್ಟಿಯಿಂದ ಕೆಲಸ ಕಾರ್ಯವನ್ನು ಮಾಡೋದ್ರ ಮಾತ್ರ ಇರುವುದು. ಆದರೆ ಯಾರೋ ಕಿಡಿಗೇಡಿಗಳು ನಮ್ಮ ಆಡಳಿತ ಸಮಿತಿಯ ವಿರುದ್ಧ ರಾಜಕೀಯ ಪ್ರೇರಿತವಾಗಿಯೋ ಅಥವಾ ವೈಯಕ್ತಿಕ ಹಿತಾಸಕ್ತಿಯಿಂದಲೋ ಅವರು ಪ್ರೇರಣೆಗೊಂಡು ಈ ರೀತಿ ಅಪಪ್ರಚಾರ ಮಾಡಿರ್ತಾರೆ. ಇದು ಸತ್ಯಕ್ಕೆ ದೂರವಾದ ವಿಷಯ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಹೇಳಿದೆ ಮಧ್ಯಾಹ್ನ ಹೇಳಿದೆ. ನಮ್ಮಲ್ಲಿ ಬರ್ದಿದೆ ನೋಡಿ, ದೇವ ನೋಡಿ ಅಂದ್ರೆ ನಮಗೆ ಇದೆಲ್ಲ ಬರ್ದಿದ್ದೇನೆ. ಅವರು ದೇವಣ್ಣ ರಾಮಚಂದ್ರ ಅವರ ಯತೀಶ್ ಅಂತ ಹೇಳುವವರು ನಮಗೆ ನನ್ನ ಹತ್ರ ಹೇಳಿದ್ದಾರೆ, ಈಗಲೂ ದುಡ್ಡು ಮ್ಯಾನೇಜರಿಗೆ ರಮೇಶ್ ರಾವತ್ಗೆ 5,000 ಕೊಡ್ತೇಗತ್ತಾ 5 ಲಕ್ಷ ಕೊಟ್ಟಿದ್ದಾರಂತೆ ನೀವು ಅಂತ ಹೇಳಿದ್ರು. ಅದಕ್ಕೆ ಯಾರು ಹೇಳಿದ್ರು? ಅದು ನಿಮ್ಮ ನಿರ್ದೇಶಕ ನಮಗೆ ಹೇಳಿದ್ದು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನು ನಾಡ್ದು ಮಂಗಳವಾರ ವಿನಯದಾಸನ ಬರ್ತೇನೆ, ನೀವು ಬರ್ಬೇಕಲ್ಲಿ ಹೇಳಲಿಕ್ಕೆ ಅಂತ ಹೇಳಿದ್ರು. ಆಗ ಅವರು ನಾನು ಆಗಿಲ್ಲ ಬರುದಿಲ್ಲ ಅದೇ. ಮತ್ತೆ ನೀವು ಯಾಕೆ ಪಬ್ಲಿಕ್ ಅಲ್ಲಿ ಯಾಕೆ ಹೇಳುದು? ಸಾರ್ವಜನಿಕ ಹೇಳುದು ತಪ್ಪಲ್ಲ. ನೀವೊಂದು ಮಾಜಿ ಸಿ ಬ್ಯಾಂಕಿನ ಅಧ್ಯಕ್ಷರ ಮಗ, ಜವಾಬ್ದಾರಿ ಇರು, ನೀವು ಹಾಗೆ ಹೇಳುದಾಗೆ ಅಲ್ಲ.